ಅಧ್ಯಕ್ಷರೇ, ಬೆಂಗಳೂರು ಇಡೀ ರಾಜ್ಯಕ್ಕೆ ಒಂದು 60-65% ಆದಾಯ ಕೊಡುವಂತದ್ದು. ಇವತ್ತು ಅಂತ ಆದಾಯ ಕರೆಯುವಂತ ಹಸುವಿಗೆ ಇವತ್ತು ಮೇವಿಲ್ದಂಗ್ ಮಾಡಕ್ ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ 2.5-3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇಲ್ಲಿ ಬ್ರ್ಯಾಂಡ್ ಇಲ್ಲ. ಬ್ರ್ಯಾಂಡ್ ಹೋಗ್ಬಿಟ್ಟು ಕಸದ ರಾಶಿಯ ಬ್ರ್ಯಾಂಡ್ ಆಗಿದೆ. ಇದು ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳ ಬ್ರ್ಯಾಂಡ್ ಆಗಿದೆ. ಟ್ರಾಫಿಕ್ ಜಾಮ್ ಬ್ರ್ಯಾಂಡ್ ಆಗಿದೆ. ಈ ಖಾತಾಗೆ ಅಲೆದಾಡುವ ಬ್ರ್ಯಾಂಡ್ ಆಗಿದೆ. ಅನುದಾನವಿಲ್ಲದೆ ಬ್ರ್ಯಾಂಡ್ ಆಗಿದೆ. ಈ ಕೆಂಪೇಗೌಡರು ಕಟ್ಟಿದಂತದ್ದು 5 ಭಾಗ ಮಾಡಿ ಒಂದು ಘಟನೆ, ಸಣ್ಣ ಘಟನೆ ಹೇಳ್ತೀನಿ. ಒಬ್ರು ಫಾರಿನ್ ಇಂದ ಇಂಡಿಯಾಗೆ ಬರ್ತಾರೆ. ಒಬ್ರು ಡಾಕ್ಟರ್ ಏನು ಅಂತ ಹೇಳಿದ್ರೆ, ನಾನು ಇಂಡಿಯಾದಲ್ಲಿ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಇಂಡಿಯಾಗೆ ಬರ್ತಾರೆ. ಸೇವೆ ಮಾಡಬೇಕು ಅಂತ ಪತ್ರಿಕೆಯಲ್ಲೂ ಬಂದಿದೆ, ಎಲ್ಲಾ ಪತ್ರಿಕೆಯಲ್ಲೂ ಬಂದಿದೆ. ಒಂದು ಆಪರೇಷನ್ ಇರ್ತದೆ ಮಣಿಪಾಲಲ್ಲಿ. ಅಲ್ಲೇನಾಗ್ತದೆ, ಟ್ರಾಫಿಕ್ ಜಾಮ್ ಆಗೋಡುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಮನುಷ್ಯ 4 ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸ್ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ. ನಡ್ಕೊಂಡಲ್ಲ, ಓಡ್ಕೊಂಡು ಬಂದು ಆಪರೇಷನ್ ಮಾಡಿದ್ದಾನೆ. ಹಾರ್ಟ್ ಆಪರೇಷನ್. ಈಸ್ ಆರ್ಟ್ ಸ್ಪೆಷಲಿಸ್ಟ್. ಅವರ ತಂದೆದೊಂದು ಪೊಲೀಸ್ ಕಮಿಷನರ್ ಆಫೀಸ್ ಹಿಂದ್ಗಡೆ ಅವ್ರದ್ದು ತಂದೆದು ಪುರಾತನ ಕಾಲದ್ದು ಅವ್ರದ್ದು ಆಸ್ತಿ ಇದೆ. ಆಸ್ತಿನ ಅವರು ಮಕ್ಕಳಿಗೆ ಅಂದ್ರೆ ಇವ್ರಿಗೆ ಅಕ್ಕ ತಂಗಿದಿರಿಗೆ ಭಾಗ ಮಾಡ್ಕೊಡಕ್ಕೆ ಆಗ್ತಾನೆ ಇಲ್ಲ. ಈ ಸರ್ಕಾರ ನೋಡಿದ್ರೆ ನಾವು ಸಾಫ್ಟ್ವೇರ್ ಮಾಡಿದಿರಿ, ಈ ಖಾತಾ ಮಾಡಿದಿರಿ, ಆ ಖಾತಾ ಮಾಡಿದಿರಿ, ಓ ಖಾತಾ ಮಾಡಿದಿರಿ ಅಂತ ಆನು ಇಲ್ಲ ಓನು ಇಲ್ಲ ಅಲಿತಾ ಇದಾರೆ ಅವರು. ನಮ್ ದೇಶಕ್ಕೆ ಬಂದು ಸೇವೆ ಮಾಡಬೇಕು ಅಂದವರಿಗೆ ಆತರ ಸಾಫ್ಟ್ವೇರೇ ಇಲ್ಲ. ನಾನು ಚೆಕ್ ಮಾಡಿದೆ ಕಾರ್ಪೊರೇಷನ್, ಆತರ ಸಾಫ್ಟ್ವೇರೇ ಇಲ್ಲ ಅಲ್ಲಿ. ಅವ್ರ ಗತಿ ಏನು ಅಂದ್ರೆ ಈಗ ಬೆಂಗಳೂರಲ್ಲಿ ಅನಾಹುತಗಳು ಆಗ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅದರಿಂದ ಇಲ್ಲಿ ಬೆಂಗಳೂರಲ್ಲಿ ಅನುದಾನ ಇಲ್ಲದೆ ಕೊರತೆ ಆಗ್ತಾ ಇರುವಂತದ್ದನ್ನ, ಈ ಖಾತಾ ಬಗ್ಗೆ ನಾವು ಮೊನ್ನೆನೂ ಮಾತಾಡಿದ್ರಿ. ಈ ಖಾತಾ ಬಗ್ಗೆ ಈ ತರ ಕಾರ್ಪೊರೇಷನ್ ಅಲ್ಲಿ ಕಸ ತೆಗೆಯುವಂತದಕ್ಕೆ ಹಣ ಕೊಡ್ತಾ ಇಲ್ಲ. ಕಳೆದ 6-7 ತಿಂಗಳಿಂದ ಹಣ ಇಲ್ಲ. ಮತ್ತೆ 5 ಭಾಗ ಮಾಡಿದ್ದಾರೆ. 5 ಭಾಗದಲ್ಲೂ ಕೂಡ ಎಲ್ಲರೂ ಅರ್ಜಿಗಳು ಹಾಕಿದ್ದಾರೆ. ನಮ್ಗೆ ದುಡ್ಡು ಕೊಡಿ ಅಂತ 500 ಕೋಟಿ 600 ಕೋಟಿ ಕೇಳಿದ್ದಾರೆ. ಒಬ್ಬರಿಗೂ ಒಂದು ನಯಾ ಪೈಸಾ ಅನುದಾನನೂ ಕೊಟ್ಟಿಲ್ಲ. ಈಗ ಅದೇನೋ ಬಾಂಡ್, ಗ್ರೀನ್ ಬಾಂಡ್ ಅಂತೆ, ಎಷ್ಟು 40,000 ಕೋಟಿ ಅದೇನಾದ್ರೂ ತಗೊಂಡ್ಬಿಟ್ರೆ ಇಡೀ ಬೆಂಗಳೂರ ಮೇಲೆ ಚಪ್ಪಡಿ ಎಳ್ದಂಗ ಆಗೋದು. ತೀರ್ಸೋರು ಯಾರು? ಇವರು ಬಾಂಡ್ ಏನೋ ಮಾಡ್ಬಿಡ್ತಾರೆ. ತೀರ್ಸೋರು ಯಾರು? ಮುಂದೆ ನಮ್ಮ ಆದಾಯ ಎಷ್ಟು ಕಾರ್ಪೊರೇಷನ್ದು? 4,600 ಕೋಟಿ ವರ್ಷಕ್ಕೆ. 600-700 ಕೋಟಿ ಅಷ್ಟೇ ಬಂದಿರೋದು ಆದಾಯ. ಇವ್ರು ತಗೊಳೋದೆಷ್ಟು ಲೋನು? 40,000. ಯಾರ ತಲೆ ಮೇಲೆ ಚಪ್ಪಡಿ ಹಾಕಕ್ ಹೊರಟಿದ್ದೀರ ಬೆಂಗಳೂರು? ಅದರಿಂದ ಇವೆಲ್ಲ ಅನಾಹುತಗಳನ್ನ ನಾವು ನೋಡಿದ್ಮೇಲೆ ಈ ಖಾತಾ ಇರ್ಬೋದು, ರಸ್ತೆಗಳಿರ್ಬೋದು, ಈಗ ನೀರು ಮಳೆ ಬೇಸಿಗೆ ಇವತ್ತು ಶುರುವಾಗ್ತಾ ಇದೆ. ಈಗಾಗಲೇ ಮಂತ್ರಿಗಳು ಸಭೆ ಕರಿಬೇಕಾಯ್ತು. ಅಂದ್ರೆ ಬೇಸಿಗೆಯಲ್ಲಿ ಏನೇನು ಹೋಸರಿ ಟ್ಯಾಂಕರ್ ಹಾವಳಿಗಳಿಂದ ದೊಡ್ಡ ಗಲಾಟೆ ಆಗಿತ್ತು, ದೊಡ್ಡ ಲಾಬಿ ಆಗಿ ದೊಡ್ಡ ಸ್ಟ್ರೈಕ್ ಎಲ್ಲ ಆಗಿತ್ತು. ಇವತ್ತು ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ. DCMಗೆ ಅವ್ರಿಗೆ ಸಮಯನೇ ಇಲ್ಲ. ಅವರು ಇಡೀ ಬೆಂಗಳೂರು ಡೆಲ್ಲಿ ಬೆಂಗಳೂರು ಅವ್ರು ಇಳಿಯೋದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇಳಿಯೋದು ಇಲ್ಲ, ಇರೋದು ಇಲ್ಲ. ಪಾಪ ಅವ್ರ ಕಷ್ಟ ಬಿಡಿ, ಅವ್ರ ಕಷ್ಟ. ಅವರು ಈ ಪರಮೇಶ್ವರ್ ಅವ್ರು ನೆಮ್ಮದಿಯಾಗಿದ್ದಾರೆ. ಆದ್ರೆ ಆಗ್ಲಿ ಹೋದ್ರೆ ಆಗ್ಲಿ ಒಂದ್ ಕಲ್ಲೊಡಿಯೋಣ, ಬಿದ್ರೆ ಮಾವಿನಕಾಯಿ ಬೀಳ್ಲಿ, ಇಲ್ಲ ಅಂದ್ರೆ ಹೋಗ್ಲಿ ಅಂತ ಅವ್ರ ತೀರ್ಮಾನ. ಅವ್ರ ಹಂಗಲ್ಲ, ಛಲವಾದಿ ಒದ್ದು ಕಿತ್ಕೊಬೇಕು ಅಂತ ಅವರು. ಇಲ್ಲಿ ನಮ್ ಕತೆ ಏನು ಅಂದ್ರೆ ನೀರಿಲ್ಲ ನಮ್ಗೆ. ಕಸದ ರಾಶಿ ಬಿದ್ದೈತೆ. ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ, ದೊಡ್ಡಬಳ್ಳಾಪುರ ಪತ್ತೇನೇ ಇಲ್ಲ. ದೊಡ್ಡಬಳ್ಳಾಪುರ ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಅಶೋಕ್ ಮುಂದೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್, ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಏನ ಅರ್ಥ ಏನು? ಹಂಗಾರೆ ನಾವು ಪ್ರಶ್ನೆ ಕೇಳಿದ್ರೆ ಕಸ ನಮ್ಮನೆ ಮುಂದೆ. ಈ ಸರ್ಕಾರ ಕಸ ನಿರ್ವಹಣೆ ಮಾಡಕ್ಕೂ ಆಗ್ತಾ ಇಲ್ಲ. ಗಲಾಟೆ ಯಾಕಾಯ್ತು? MLAಗಳು ಬೈದ್ರು. ಗಲಾಟೆ ಯಾಕಾಯ್ತು? ಅಲ್ಲಿ ಗಾಡಿ ಹೋಗ್ತಾ ಇತ್ತು ಆ ಮಾದೇವಪುರದಲ್ಲಿ. ಗಾಡಿ ಹೋದಾಗ ಕಸದ ಲಾರಿ ತುಂಬಿಕೊಂಡು ಹೋದಾಗ ಯಾರೋ ಮಗುಗೆ ಹೊಡೆದ್ಬಿಟ್ಟು ಮಗು ಸತ್ತೋಗ್ಬಿಡ್ತು. ಅದಕ್ಕೆ ಸ್ಟ್ರೈಕ್ ಶುರು ಮಾಡಿದ್ರು. ಯಾವಾಗ ಅಲ್ಲಿ ಸ್ಟ್ರೈಕ್ ಆಯ್ತು, ಇಲ್ಲಿ ದೊಡ್ಡಬಳ್ಳಾಪುರದ ಮೇಲೆ ಲೋಡ್ ಜಾಸ್ತಿ ಆಯ್ತು. ಇಲ್ಲಿ 100 ಲಾರಿ ಹೋಗೋ ಕಡೆ 1000 ಲಾರಿ ಹೋಯ್ತು. ಗಲಾಟೆ ಶುರುವಾಯ್ತು. ಅದಕ್ಕೆ MLAಗಳು ಹುಷಾರ್ ಅಂತ ಇವ್ರಿಗೆ MLAಗೆ ಆ MLAಗೆ ಅನಾಹುತ ಆಗಿದ್ದೇನೋ, ಆಕ್ಸಿಡೆಂಟ್ ಆಗಿ ಪಾಪ ಯಾರೋ ಇವರು ವಿದ್ಯಾರ್ಥಿ ಸತ್ತ, ಅದಕ್ಕೋಸ್ಕರ ಆಗಿತ್ತು. ಅಂದ್ರೆ ಏನ್ ಬಂದ್ರೂ ಕೂಡ ಧಮ್ಕಿ ಹಾಕುವಂತದ್ದು. ಧಮ್ಕಿ ಸರ್ಕಾರ ಆಗ್ಬಾರ್ದು. ಜನಪರ ಸರ್ಕಾರ ಇರೋದು ಇನ್ನು 2 ವರ್ಷ. 2 ವರ್ಷದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ರಿ, ಅದು ಬಿಟ್ಬಿಟ್ಟು ಬೆಂಗಳೂರಿನ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಇದರ 60 ಇದನ್ನ ತಂದಿದ್ದೀನಿ. ತಾವು ಇದಕ್ಕೆ 60 ಅನುಮತಿ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೀವಿ.